ಇವತ್ತು ಮಧ್ಯಾಹ್ನದಿಂದಲೇ ಬೆಂಗಳೂರಿನಲ್ಲಿ ರೂಲ್ಸ್ ಜಾರಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಮಧ್ಯಾಹ್ನದಿಂದಲೇ ಬಂದ್ ಪರಿಸ್ಥಿತಿ. ಓಕೆ, ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಆಗೋದಕ್ಕೆ ಇನ್ನು ಕೇವಲ 3 ಗಂಟೆಯಷ್ಟೇ ಬಾಕಿ ಇದೆ. ಮಧ್ಯಾಹ್ನ 12 ಗಂಟೆಯಿಂದಲೇ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಆಗ್ತಾ ಇದೆ. ಮೊದಲೆಲ್ಲ ಸಾಯಂಕಾಲ ಅಂತ ಹೇಳ್ತಾ ಇದ್ರು, ಸಾಯಂಕಾಲ 6 ಗಂಟೆಯಿಂದ ಅಂತ ಹೇಳ್ತಾ ಇದ್ರು. ಆದರೆ ಸಾಯಂಕಾಲ 6 ಗಂಟೆ ಅಲ್ಲ, ಇವತ್ತು ಮಧ್ಯಾಹ್ನ 12 ಗಂಟೆಯಿಂದಲೇ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಬರ್ತಾ ಇದೆ. ತಮ್ಮ ಆದೇಶವನ್ನು ಮತ್ತೆ ಮರುಪರಿಶೀಲಿಸಿ ಇವಾಗ ಈ ಹೊಸ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು 3 ಗಂಟೆ ಮಾತ್ರ ಬಾಕಿ ಇದೆ. 12 ಗಂಟೆಯಿಂದ ನಿಷೇಧಾಜ್ಞೆ ಜಾರಿ ಆಗ್ತಾ ಇದೆ. ಸಂಜೆ ಅಲ್ಲ, ಮಧ್ಯಾಹ್ನದಿಂದಲೇ ನಿಷೇಧಾಜ್ಞೆ. ಇವತ್ತು ಹಳೆಯ ಆದೇಶವನ್ನು ಮಾರ್ಪಡಿಸಿ ಬೆಂಗಳೂರು ಪೊಲೀಸ್ ಆಯುಕ್ತರು ಹೊಸ ಆದೇಶವನ್ನು ಜಾರಿಗೆ ತಂದಿದ್ದಾರೆ. ನಿನ್ನೆ ಅವ್ರು ಹೇಳಿದ ಪ್ರಕಾರ ಸಾಯಂಕಾಲ 6ರಿಂದ ಬೆಳಗ್ಗೆ 6 ಗಂಟೆ ತನಕ ಅಂತ ಹೇಳಿದರು. ಆದರೆ ಈಗ ಆ ಆದೇಶವನ್ನು ಮಾರ್ಪಡಿಸಲಾಗಿದೆ. ಮಾರ್ಪಡಿಸಿದ ಆದೇಶದ ಪ್ರಕಾರ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ. 12 ಗಂಟೆಯಿಂದನೇ ಆದೇಶಗಳು ಜಾರಿಗೆ ಬರ್ತಾ ಇರೋದ್ರಿಂದ 12 ಗಂಟೆಯಿಂದನೇ ನಿಷೇಧಾಜ್ಞೆ ಕೂಡ ಜಾರಿ ಆಗ್ತಾ ಇದೆ. ನಿಷೇಧಾಜ್ಞೆ ಅಂದರೆ 144 ಸೆಕ್ಷನ್ ಏನು ಎತ್ತ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. 5 ಜನರಿಗಿಂತ ಹೆಚ್ಚು ಗುಂಪು ಸೇರುವಂತಿಲ್ಲ. ವ್ಯಾಪಾರ ವಹಿವಾಟೆಲ್ಲ ಬಹುತೇಕ ಎಲ್ಲವೂ ಕೂಡ ಬಂದ್ ಆಗ್ತಾ ಹೋಗುತ್ತೆ. ಸೊ 12 ಗಂಟೆಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ನಿಷೇಧಾಜ್ಞೆ. ಮಧ್ಯಾಹ್ನ 12 ಗಂಟೆಯಿಂದಲೇ ನಿಷೇಧಾಜ್ಞೆ ಜಾರಿ. ಇವತ್ತು ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಜನರ ಓಡಾಟದ ಮೇಲೆ ನಿರ್ಬಂಧವನ್ನು ಕೂಡ ಹೇರಿದ್ದಾರೆ. ಅನಗತ್ಯ ಓಡಾಟದ ಮೇಲೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸ್ತಾರೆ. ಇವತ್ತು ಅನಗತ್ಯವಾಗಿ ಓಡಾಡೋ ಹಾಗಿಲ್ಲ, 5ಕ್ಕಿಂತ ಹೆಚ್ಚು ಜನ ಗುಂಪು ಸೇರೋ ಹಾಗಿಲ್ಲ. ನಿಷೇಧಾಜ್ಞೆ ಜಾರಿ ಇರುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನದಿಂದಲೇ ಬೆಂಗಳೂರಿನಲ್ಲಿ ಬಂದ್ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರು ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮಧ್ಯಾಹ್ನದಿಂದಲೇ ಬೆಂಗಳೂರಿನಲ್ಲಿ ಬಂದ್ ವಾತಾವರಣ ನಿರ್ಮಾಣ ಆಗುತ್ತೆ. ಇವತ್ತು 12 ಗಂಟೆಯಿಂದ ನಿಷೇಧಾಜ್ಞೆ ಜಾರಿ ಆಗ್ತಾ ಇದೆ. 12 ಗಂಟೆಯ ನಂತರ ಜನರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲ ಕಡೆ ಗಸ್ತು ಇರ್ತಾರೆ. ಕೆಲವು ಪ್ರಮುಖ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನು ಹಾಕಿರ್ತಾರೆ. 5 ಜನರಿಗಿಂತ ಹೆಚ್ಚು ಜನ ಸೇರೋ ಹಾಗಿಲ್ಲ, ಗುಂಪು ಸೇರೋ ಹಾಗಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಸೊ ಇದೆಲ್ಲ ಇವತ್ತು ಮಧ್ಯಾಹ್ನದ ನಂತರ 12 ಗಂಟೆಯ ನಂತರ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರು ಪೊಲೀಸರು ಕೈಗೊಂಡಿರತಕ್ಕಂತಹ ನಿರ್ಧಾರ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು 12 ಗಂಟೆಯ ಒಳಗಡೆ ಮುಗಿಸ್ಕೊಳ್ಳಿ. 12 ಗಂಟೆಯ ನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಉಂಟಾಗಬಹುದು. ಹಂಗನ್ಬಿಟ್ಟು ಕಂಪ್ಲೀಟ್ ಎಲ್ಲವೂ ಬಂದ್ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಅಂಗಡಿ ಮುಂಗಟ್ಟೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಲ್ಲ, ಎಲ್ಲವೂ ಇರುತ್ತೆ. ಆದರೆ ಅಗತ್ಯ ಇದ್ದಾಗ ಮಾತ್ರ ಹೋಗಿ ಬಂದು ಮಾಡಬೇಕೇ ಹೊರತು ಅನಗತ್ಯವಾಗಿ ಎಲ್ಲ ಕಡೆ ಸುತ್ತಾಡೋ ಹಾಗಿಲ್ಲ. ಸುಮ್ಮನೆ ಬೈಕಲ್ಲಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಫ್ರೆಂಡ್ಸ್ ಜೊತೆ ಡಬಲ್ ರೈಡಿಂಗ್, ತ್ರಿಬಲ್ ರೈಡಿಂಗ್, ಆಮೇಲೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಕೊಂಡು ಓಡಾಡೋದು, ಇದ್ಯಾವುದಕ್ಕೂ ಕೂಡ ಪೊಲೀಸರು ಪರ್ಮಿಷನ್ ಇಲ್ಲ. ಬೆಂಗಳೂರಲ್ಲಿ 6 ಗಂಟೆಗೂ ಮೊದಲೇ ನಿಷೇಧಾಜ್ಞೆ ಜಾರಿ ಆಗ್ತಾ ಇದೆ. ಇವತ್ತು ಸಾಯಂಕಾಲ 6 ಗಂಟೆಯಿಂದ ಜಾರಿ ಆಗಬೇಕಾಗಿತ್ತು ನಿಷೇಧಾಜ್ಞೆ. ಆದರೆ ಹೊಸ ಆದೇಶದ ಪ್ರಕಾರ ಮಧ್ಯಾಹ್ನ 12 ಗಂಟೆಯಿಂದಲೇ ನಿಷೇಧಾಜ್ಞೆ ಜಾರಿ ಆಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಯಿಂದಲೇ ಬೆಂಗಳೂರಿನಲ್ಲಿ ಬಂದ್ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರ ಚೆಕಿಂಗ್ ಕೂಡ ಹೆಚ್ಚಳವಾಗುತ್ತೆ. ಇವತ್ತು ಮಧ್ಯರಾತ್ರಿಯ ತನಕ ವಿಪರೀತವಾದ ಚೆಕಿಂಗ್ ಇರುತ್ತೆ. ಡ್ರಿಂಕ್ ಅಂಡ್ ಡ್ರೈವ್ ಸೇರಿದಂತೆ ಎಲ್ಲ ರೀತಿಯ ಚೆಕಿಂಗ್. ನೀವು ಮಾಸ್ಕ್ ಹಾಕಿಲ್ಲ ಅಂದರೆ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೆ, ಇನ್ಶೂರೆನ್ಸ್ ಇಲ್ಲ ಅಂದರೆ, ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ರೆ, ಓವರ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಪೊಲೀಸರು ಇವತ್ತು ತಡೆ ಒಡ್ಡುತ್ತಾರೆ. ಅಂದರೆ ಇವತ್ತು ಸಾಯಂಕಾಲ 6 ಗಂಟೆಯಿಂದ ನಿಷೇಧಾಜ್ಞೆ ಜಾರಿಯಾಗಬೇಕಾಗಿತ್ತು. ಆದರೆ ಕೊನೆಯ ಸಂದರ್ಭದಲ್ಲಿ ಆದೇಶವನ್ನು ಮಾರ್ಪಾಡು ಮಾಡಿ ಮಧ್ಯಾಹ್ನ 12 ಗಂಟೆಯಿಂದಲೇ ಇವಾಗ ನಿಷೇಧಾಜ್ಞೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನಾಗೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, 12 ಗಂಟೆಯಿಂದಲೇ ನಿಷೇಧಾಜ್ಞೆ ಅಂತ ಹೊಸ ಆದೇಶ ಇವಾಗ ಪ್ರಕಟವಾಗಿದೆ. ಸೊ 12 ಗಂಟೆಯ ನಂತರ ಬೆಂಗಳೂರು ಹೇಗಿರುತ್ತೆ ಹಾಗಾದರೆ? ಖಂಡಿತವಲ್ಲೂ ಅರವಿಂದ್, ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಒಂದು ಮಾರ್ಪಾಡನ್ನು ಮಾಡಿ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ನಿಷೇಧಾಜ್ಞೆಯನ್ನು ಬೆಂಗಳೂರಿನಲ್ಲಿ ಜಾರಿ ಮಾಡಿರುವಂಥದ್ದು. ಹಾಗಾಗಿ ಮಧ್ಯಾಹ್ನದ ನಂತರ ಬೆಂಗಳೂರಿನ ಬಹುತೇಕ ಹಾಟ್ಸ್ಪಾಟ್ಗಳಂತೆ ಗುರುತಿಸಿಕೊಂಡಿರೋಂಥ MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ ಸೇರಿದಂತೆ ಹಲವು ಹಾಟ್ಸ್ಪಾಟ್ಗಳಲ್ಲಿ ಸಂಪೂರ್ಣವಾಗಿ ನಿಷೇಧಾಜ್ಞೆ ಹೇರಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯ ವಾಹನ ಓಡಾಟ ಮತ್ತು ಜನರು ಕೂಡ ಓಡಾಟ ಮಾಡದ ರೀತಿಯಲ್ಲಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡಲಿಕ್ಕೆ ಈಗಾಗಲೇ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಆಯಾ DCPಗಳ ನೇತೃತ್ವದಲ್ಲಿ ಅಲ್ಲಿ ಇರುವಂಥ ಸ್ಥಳಗಳಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಬೇಕು ಅನ್ನುವಂಥ ಕಾನೂನನ್ನು, ಆದೇಶವನ್ನು ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಹೊರಡಿಸಿರುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಬಹುತೇಕ ಬೆಂಗಳೂರು ಸ್ತಬ್ಧವಾಗುತ್ತೆ ಅರವಿಂದ್. ಓಕೆ, ಇವಾಗ ಜನಗಳಿಗೆ ನಾವು ಕೆಲವು ಸಲಹೆಗಳನ್ನು ಕೊಡೋದಾದರೆ ಏನು ಮಾಡಬೇಕು, ಏನು ಮಾಡಬಾರ್ದು 12 ಗಂಟೆಯ ನಂತರ ಅಂತ?
ಖಂಡಿತವಾಗ್ಲೂ ಅರವಿಂದ್, ಅಂದ್ರೆ ಈಗಾಗಲೇ 12 ಗಂಟೆ ನಂತರ ನಿಷೇಧಾಜ್ಞೆ ಜಾರಿ ಆಗೋದರ ಹಿನ್ನೆಲೆಯಲ್ಲಿ ಬಹುತೇಕ ಜನರು ಓಡಾಟವನ್ನು ಕಡಿಮೆ ಮಾಡಬೇಕಾಗತ್ತೆ. ಯಾಕಂದ್ರೆ ವಿವಿಧ ಕಾರಣಗಳಿಗೆ ಗುಂಪು ಸೇರೋದಾಗ್ಲಿ ಇವೆಲ್ಲ ಮಾಡೋದಿದ್ರೆ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸ್ತೀವಿ ಅನ್ನುವಂಥ ಕಟ್ಟುನಿಟ್ಟಿನ ಆದೇಶ ಇರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಜನಸಂದಣಿ ಇರುವಂಥ ಜಾಗಗಳಲ್ಲಿ ಹೋಗದೇ ಇರೋದೇ ಒಳ್ಳೆಯದು. ಜೊತೆಗೆ ಅಷ್ಟನ್ನು ಹೊರತುಪಡಿಸಿ ನೋಡೋದಾದ್ರೆ ಗುಂಪು ಸೇರೋದಾಗ್ಲಿ ರಸ್ತೆಗಳಲ್ಲಿ ಅನಾವಶ್ಯಕವಾಗಿ ಓಡಾಟ ಮಾಡೋದನ್ನ ಜನರು ನಿಲ್ಲಿಸಬೇಕಾಗತ್ತೆ. ಅನವಶ್ಯಕವಾಗಿ ಓಡಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗ್ತಾ ಹೋದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನು ಜರುಗಿಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. 12 ಗಂಟೆಯಿಂದ ಬೆಂಗಳೂರಲ್ಲಿ ನಿಷೇಧಾಜ್ಞೆ ಜಾರಿ ಆಗ್ತಾ ಇದೆ. ಸೊ ನಿಷೇಧಾಜ್ಞೆ ಜಾರಿ ಆಗೋದಕ್ಕೆ ಇನ್ನು ಕೇವಲ 3 ಗಂಟೆ ಅಷ್ಟೇ ಬಾಕಿ ಇದೆ. ಬೆಂಗಳೂರಿನಲ್ಲಿ ಮಧ್ಯಾಹ್ನದಿಂದಲೇ ಬಂದ್ ಪರಿಸ್ಥಿತಿ. ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಜನರ ಓಡಾಟದ ಮೇಲೆ ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಅಂದರೆ ಮಧ್ಯಾಹ್ನವೇ ಬೆಂಗಳೂರಿಗೆ ಲಾಕ್ ಹಾಕ್ತಾರೆ. ಮಾರ್ಪಾಡಾದಂತಹ ಆದೇಶ ಇದು. ಸೊ ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಎಲ್ಲ ಕಡೆ ಪೊಲೀಸ್ ಚೆಕಿಂಗ್ ಜೋರಾಗುತ್ತೆ. ಸೊ ಮಧ್ಯಾಹ್ನದಿಂದ ಇವತ್ತು ಬೆಂಗಳೂರಿಗರು ಮನೆಯಲ್ಲೇ ಇರೋದು ಒಳ್ಳೆಯದು. ಮಧ್ಯಾಹ್ನದ ನಂತರ ಗುಂಪು ಸೇರುವಂತಿಲ್ಲ, ಮನೆಯಲ್ಲೇ ಇರತಕ್ಕಂಥದ್ದು ಒಳ್ಳೆಯದು. ಹಾಗಂತ ಇದು ಹೆದರಿಸ್ತಾ ಇರೋದಲ್ಲ. ಇರುವಂತಹ ಮಾಹಿತಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ತೆರೆದಿರುತ್ತೆ. ಅದೆಲ್ಲದಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ 11 ಗಂಟೆ ತನಕ ಕೆಲವು ಬಾರ್ ಅಂಡ್ ರೆಸ್ಟೋರೆಂಟ್, ಪಬ್, ಕ್ಲಬ್ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಇದೆ. ಸೊ ಹಾಗಾಗಿರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಪೊಲೀಸರು ಕೂಡ ಚೆಕಿಂಗ್ ಅನ್ನು ಹೆಚ್ಚಳ ಮಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ನಾಗೇಶ್ ಕೊಡ್ತಾರೆ. ನಾಗೇಶ್, ಈಗ ಪೊಲೀಸ್ ಚೆಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚೆಕಿಂಗ್ ಅಂದರೆ ಏನು ಮಾಡ್ತಾರೆ ಅಂತ? ಅರವಿಂದ್, ಈಗಾಗಲೇ 12 ಗಂಟೆ ನಂತರ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಇರುವ ಹಿನ್ನೆಲೆಯಲ್ಲಿ 12 ಗಂಟೆ ನಂತರ ಬೆಂಗಳೂರಿನಲ್ಲಿ ಪೊಲೀಸರು ಬಹುತೇಕ ಎಲ್ಲ ರಸ್ತೆಗೆ ಇಳಿತಾರೆ. ನಂತರ ಬಹುತೇಕ ಎಲ್ಲಿ ಜನರು ಸೇರ್ತಾರೆ ಅವೆಲ್ಲರನ್ನು ಕೂಡ ಹದ್ದಿನ ಕಣ್ಣಿಡ್ತಾರೆ. ಅಲ್ಲಿ ಇರುವಂಥ ಜನರನ್ನು ಚದುರಿಸುವ ಕೆಲಸ, ಮತ್ತೆ ಈಗಾಗಲೇ ನಿಷೇಧಾಜ್ಞೆ ಜಾರಿ ಇದೆ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಹೋಗಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಅಂಥವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಬೇಕು. ಜೊತೆಗೆ ನಗರದ ಪ್ರಮುಖ ಹಾಟ್ಸ್ಪಾಟ್ ಸ್ಥಳಗಳನ್ನು ಗಮನಿಸಿರುವಂಥ ಪೊಲೀಸರು ಅಲ್ಲಿ ಸಾಕಷ್ಟು ನಾಕಾಬಂದಿಗಳನ್ನು ಹಾಕೋದು, ಜೊತೆಗೆ ಅಲ್ಲಿರುವಂಥ ಜನರನ್ನು ಚದುರಿಸಿರುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು. ಒಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ಅರವಿಂದ್, ಈಗಾಗಲೇ MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಎಲ್ಲ ರೀತಿಯ ಮಾಲ್ಗಳು ಎಲ್ಲ ಓಪನ್ ಇರೋದ್ರಿಂದ ಬಹುತೇಕವಾಗಿ ಶಾಪಿಂಗ್ ಹೆಸರಲ್ಲಿ ಸಾರ್ವಜನಿಕರು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ಬರುವಂಥ ಜನರನ್ನು ನಾಕಾಬಂದಿ ಹಾಕೋದ್ರ ಮೂಲಕ ಅಷ್ಟೇ ಅಲ್ಲದೆ ಪೊಲೀಸ್ ಭದ್ರತೆಯನ್ನು ಮಾಡೋದ್ರ ಮೂಲಕ ಅಲ್ಲಿ ಜನರನ್ನ ಚದುರಿಸುವ ಕೆಲಸವನ್ನ ಈಗಾಗಲೇ ಬೆಂಗಳೂರು ಪೊಲೀಸರು ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿರುವಂಥದ್ದು. ಹಾಗಾಗಿ ಸಾರ್ವಜನಿಕರು ವಿನಾಕಾರಣ ರಸ್ತೆಗೆ ಇಳಿಯೋದನ್ನ ನಿಲ್ಲಿಸಬೇಕಾಗತ್ತೆ. ಸಂಜೆ ಇವತ್ತು 12 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ನಿಷೇಧಾಜ್ಞೆ ಇರೋದ್ರ ಬಗ್ಗೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕನ್ಫರ್ಮ್ ಮಾಡಿರುವಂಥದ್ದು. ಅರವಿಂದ್. ನಾಗೇಶ್, ಇವಾಗ ವ್ಯಾಪಾರ ವಹಿವಾಟು, ಅಂಗಡಿ ಮುಂಗಟ್ಟು ಇವೆಲ್ಲವೂ ಕೂಡ 12 ಗಂಟೆ ಕ್ಲೋಸ್ ಆಗುತ್ತಾ ಬೆಂಗಳೂರಲ್ಲಿ? ಅರವಿಂದ್, ಈಗಾಗಲೇ ಪ್ರಮುಖವಾಗಿ ಒಂದನ್ನು ಗಮನಿಸಬೇಕಾಗತ್ತೆ. 12 ಗಂಟೆ ನಂತರ ನಿಷೇಧಾಜ್ಞೆ ಜಾರಿ ಇರುತ್ತೆ. ಆಯಾ ಅಂಗಡಿಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಇರೋದಿಲ್ಲ, ಅವೆಲ್ಲವೂ ಕೂಡ ಓಪನ್ ಇರುತ್ತೆ. ಅಲ್ಲಿ ಪಾರ್ಕಿಂಗ್ ಸ್ಥಳಗಳಿಗೆ ಏನು ಸ್ಥಳಾವಕಾಶವನ್ನು ಪೊಲೀಸರು ಮಾಡಿಕೊಟ್ಟಿದ್ರು, ಅಲ್ಲಿ ಯಾವುದೂ ಕೂಡ ಅವಕಾಶ ಇರೋದಿಲ್ಲ. ಅಂದರೆ ಅಲ್ಲಿ ಬರುವಂಥ ವ್ಯಾಪಾರಸ್ಥರೇನಿದೆ ಪಾರ್ಕಿಂಗ್ ಮಾಡಿ ಅಂಗಡಿಗಳಿಗೆ ಹೋಗುವಂಥ ಏನು ವ್ಯವಸ್ಥೆ ಇತ್ತು ಅವೆಲ್ಲವನ್ನು ಕೂಡ ನಿರ್ಬಂಧ ಮಾಡಲಾಗುತ್ತೆ. ಕೇವಲ ಅಂಗಡಿಗಳು ಓಪನ್ ಇರುತ್ತೆ ಹೊರತು ಅಲ್ಲಿ ಸಾರ್ವಜನಿಕರು ಹೋಗೋದಾಗಲಿ ಶಾಪಿಂಗ್ ಮಾಡೋದಕ್ಕಾಗಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಬಹುತೇಕವಾಗಿ ಓಪನ್ ಅಷ್ಟೇ ಇರುತ್ತೆ. ಸಾರ್ವಜನಿಕರಿಗೆ ಶಾಪಿಂಗ್ ಮಾಡೋದಾಗಲಿ ಓಡಾಡೋಕ್ಕೆ ಅವಕಾಶವನ್ನು ನಿರ್ಬಂಧ ಮಾಡಲಾಗುತ್ತೆ. ಅರವಿಂದ್. ಅಲ್ಲ, ಯಾವ ಲೆಕ್ಕಾಚಾರ ನಾಗೇಶ್ ಇದು? ಅಂಗಡಿ ಓಪನ್ ಇರುತ್ತೆ, ಜನ ಶಾಪಿಂಗ್ ಮಾಡಂಗಿಲ್ಲ ಅಂದರೆ ಅಂಗಡಿ ಓಪನ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು? ಖಂಡಿತವಾಗ್ಲೂ ಅರವಿಂದ್, ಈಗ ಅವರಲ್ಲಿ ಒಂದು ರೀತಿ ಗೊಂದಲವನ್ನು ಏರ್ಪಾಡಾಗಿರುವಂಥದ್ದು. ಬಹುತೇಕವಾಗಿ ಸಾರ್ವಜನಿಕರು ಮತ್ತು ಏನು ಕಸ್ಟಮರ್ಗಳು ಅಂಗಡಿಗೆ ಬರದೇ ಹೋದಂಥ ಸಂದರ್ಭದಲ್ಲಿ ಅವರು ಮುಚ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬೆಂಗಳೂರು ಪೊಲೀಸರು ಯೋಚನೆ ಮಾಡದಂತಿದ್ದಾರೆ. ಹಾಗಾಗಿ ನಿಷೇಧಾಜ್ಞೆ ಜಾರಿಯಾದ ನಂತರ 1 ಗಂಟೆವರೆಗೆ ಶಾಪಿಂಗ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಬೆಂಗಳೂರಿನಲ್ಲಿ ಅವಕಾಶ ಇರುತ್ತೆ. ತದಾದ ನಂತರ ನಿಷೇಧಾಜ್ಞೆ ಅಧಿಕೃತವಾಗಿ ಜಾರಿಯಾಗುತ್ತೆ. ಆ ನಂತರ ಏನು ಪಾರ್ಕಿಂಗ್ ವ್ಯವಸ್ಥೆ ಇರೋದಾಗಲಿ, ಅಲ್ಲಿ ಜನರನ್ನು ಹೆಚ್ಚಿನಾಗಿ ಓಡಾಟ ಮತ್ತು ಗುಂಪು ಸೇರೋದಾಗಲಿ ಅದಕ್ಕೆ ನಿಷೇಧ ಇರೋದ್ರಿಂದ ಅಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡಲೇಬಾರದು ಅನ್ನುವಂಥ ಆದೇಶ ಇದೆ. ಹಾಗಾಗಿ 12 ಗಂಟೆ ನಂತರ ಜನರ ಓಡಾಟಕ್ಕೆ ಮತ್ತು ಪಾರ್ಕಿಂಗ್ಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ನಿರ್ಬಂಧ ಮಾಡಲಿಕ್ಕೆ ಈಗಾಗಲೇ ಬೆಂಗಳೂರು ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ನನ್ನ ಕೊಲೀಗ್ ನಂದಿನಿಯನ್ನು ಮಾತನಾಡಿಸ್ತೀನಿ. ನಂದಿನಿ, ಈಗ 12 ಗಂಟೆಯ ನಂತರ ಜನ ಏನು ಮಾಡಬೇಕು, ಏನು ಮಾಡಬಾರ್ದು ಹಾಗಾದರೆ?
ಅರವಿಂದ್, ಸದ್ಯಕ್ಕೆ ಮಧ್ಯಾಹ್ನ 12 ಗಂಟೆ ನಂತರ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಜನರಿಗೆ ಇನ್ನೂ ಮಾಹಿತಿ ಇಲ್ಲ. ಯಾಕೆ ಅಂದ್ರೆ ಈ ನಿಷೇಧಾಜ್ಞೆ ಯಾವ ಸಮಯದಲ್ಲಿ ಎಷ್ಟಕ್ಕೆ ಬರುತ್ತೆ ಅವಾಗವಾಗ ಬದಲಾವಣೆ ಆಗ್ತಿರೋದು ಜನರಲ್ಲಿ ಗೊಂದಲ ಇದೆ. ನಿಷೇಧಾಜ್ಞೆ ಜಾರಿ ಹಿನ್ನೆಲೆಯಲ್ಲಿ ಗುಂಪು ಕಟ್ಟಬಾರ್ದು, ಜೊತೆಗೆ ಸಂಭ್ರಮಾಚರಣೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಸೇರಬಾರ್ದು. ಜೊತೆಗೆ ಸೇರ್ತಾ ಇದ್ರು ಅದಕ್ಕೆ ನಿಗದಿತವಾದಂತಹ ಕಾರ್ಯಕ್ರಮ ಇರಬಹುದು, ಅದಕ್ಕೆ ಅಂತ ನೀಡಿರುವಂತಹ ಪಾಸ್ಗಳಿರ್ಬೋದು, ಎಲ್ಲೇ ಪೊಲೀಸರು ತಪಾಸಣೆಗೆ ಕೈ ಹಾಕಿದ್ರು ಸಹ ಅಲ್ಲಿ ತಪಾಸಣೆಗೆ ಅವಕಾಶ ಮಾಡಿಕೊಡ್ಬೇಕು, ಅಸಹಕಾರ ನೀಡೋ ಹಾಗಿಲ್ಲ. ಮುಖ್ಯವಾಗಿ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಬೇಕು. ಅಗತ್ಯ ಕೆಲಸವನ್ನ ಹೊರತುಪಡಿಸಿ ಸುಖ ಸುಮ್ಮನೆ ರಸ್ತೆಗಿಳಿಯುವಂತಿಲ್ಲ, ಯಾರೊಂದಿಗೂ ವ್ಯಾಜ್ಯ ಮಾಡುವಂತಿಲ್ಲ. ಒಬ್ಬ ನಾಗರಿಕ ವ್ಯಕ್ತಿ ಹೇಗೆಲ್ಲ ನಡ್ಕೋಬೇಕು ಅಂತ ಹೇಳುತ್ತೋ ಅದೆಲ್ಲವನ್ನೂ ಸಹ 144 ಸೆಕ್ಷನ್ ನಲ್ಲಿ ಜಾರಿಯಾಗಿರುತ್ತೆ. ನಿಷೇಧಾಜ್ಞೆಯಲ್ಲಿ ಎಲ್ಲವನ್ನೂ ಸಹ ಪಾಲನೆ ಮಾಡಬೇಕಾಗುತ್ತೆ. ಸುಖ ಸುಮ್ಮನೆ ಓಡಾಟ ಇರಬಹುದು, ಇಲ್ಲ ಅಂದ್ರೆ ಗಲಾಟೆಗಳಿರಬಹುದು, ಇಲ್ಲ ಅಂದ್ರೆ ಗುಂಪು ಸೇರೋದಿರಬಹುದು, ಎಲ್ಲದಕ್ಕೂ ಸಹ ನಿಷೇಧ ಇರುತ್ತೆ. ಅಧಿಕೃತ ಪಾಸ್ ಇರ್ಬೋದು, ಗುರುತಿನ ಚೀಟಿ ಇರ್ಬೋದು, ಪೊಲೀಸರೊಂದಿಗೆ, ಅದರಲ್ಲೂ ಮಾರ್ಷಲ್ ಹಾಗೂ ಪೊಲೀಸರು ಇಬ್ರು ಸಹ ಇವತ್ತು ಗಸ್ತು ವಾಹನಗಳಲ್ಲಿ ಓಡಾಡ್ತಾರೆ. ಅವರೆಲ್ಲರಿಗೂ ಸಹ ಅವ್ರು ಎಷ್ಟೇ ಬಾರಿ ಕೇಳಿದ್ರು ಸಹ ಅವ್ರಿಗೆ ಮಾಹಿತಿಗಳನ್ನ ನೀಡೋದಕ್ಕೆ ಸಹಕಾರ ನೀಡಬೇಕಾಗುತ್ತೆ. ಅರವಿಂದ್, ಈಗ 144 ಸೆಕ್ಷನ್ ಯಾಕೆ ಈ ತರ ಬದಲಾಗ್ತಾ ಇದೆ ಅಂತ ಜನರಲ್ಲಿ ಗೊಂದಲ ಉಂಟಾಗೋದು ಸಹಜ ನಂದಿನಿ. ಯಾಕೆಂದ್ರೆ ನಿನ್ನೆ ಹೇಳಿದ್ರು ಸಾಯಂಕಾಲ 6 ಗಂಟೆಯಿಂದ ಅಂತ, ಈಗಾಗಲೇ ಅದು ಮಧ್ಯಾಹ್ನ 12 ಗಂಟೆಯಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಜನರಿಗೆ ಇದರಿಂದ ಗೊಂದಲ ಆಗಲ್ವಾ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಆಮೇಲೆ ಪೊಲೀಸರು ಪ್ರಶ್ನೆ ಮಾಡಿದ್ರೆ ನೀವೇ ಸರಿಯಾದ ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಜನರು ಕೂಡ ಹೇಳ್ಬೋದಲ್ವಾ? ಹಾಗಾದ್ರೆ ಅರವಿಂದ್, ಖಂಡಿತವಾಗಿಯೂ ನೀವು ಒಂದು ಮಾತು ಹೇಳ್ತಿದ್ರಿ, ಈಗ ತಾನೇ ನಾವು ಯಾರನ್ನೂ ಭಯ ಪಡಿಸುವಂತ ಕೆಲಸ ಅಲ್ಲ, ಜನರಿಗೆ ಎಜುಕೇಟ್ ಮಾಡ್ತಿದೀವಿ ಅಂತ. ನಾವು ಯಾಕೆ ಇಷ್ಟು ಎಜುಕೇಟ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಇವರು ಗಂಟೆಗೂ ಹೊಸ ಆದೇಶಗಳನ್ನ ನೀಡ್ತಾರೆ. ಖುದ್ದಿಲ್ ಒಬ್ರು ಆಟೋದವರಿದ್ದಾರೆ, ಅವ್ರಿಗೆ ಇವತ್ತು ನಿಷೇಧಾಜ್ಞೆ ಜಾರಿ ರಾತ್ರಿ ಅಂತ ಗೊತ್ತಿರಲಿಲ್ಲ, ಈಗ ಮಧ್ಯಾಹ್ನ ಅಂತ ಹೇಳ್ತಿದ್ದಾರೆ. ಸರ್, ಸರ್ಕಾರ ಮತ್ತೆ ಹೇಳ್ತಿದೆ ನಿಷೇಧಾಜ್ಞೆ ಮಧ್ಯಾಹ್ನ 12 ಗಂಟೆಯಿಂದ ಜಾರಿ ಅಂತ. ನಿಮ್ಗೇನಾದ್ರು ಗೊತ್ತಾಯ್ತಾ? ಇಲ್ಲ ಮೇಡಮ್, ಗೊತ್ತಿಲ್ಲ ಸರ್. ಈ ತರ ಪದೇ ಪದೇ ಚೇಂಜ್ ಮಾಡಿದ್ರೆ ತುಂಬಾ ಗೊಂದಲ ಆಗಲ್ವಾ? ತುಂಬ ಕಷ್ಟ ಐತೆ ಮೇಡಮ್. ನೋಡಿ, ನಮಗೆ ಬಾಡಿಗೆಗಳು ಇಲ್ಲ, ಈಗ ರೋಡ್ ಮೇಲೆ ನಿಂತ್ಕೊಂಡಿದ್ದೀವಿ, ಎಲ್ಲಿ ಹೋದ್ರೂ ಬಾಡಿಗೆನೇ ಸಿಗ್ತಾ ಇಲ್ಲ. ಮೀಟ್ರ್ ಹಾಕಿದ್ರೆ ಕೂಡ ಪಾಲ್ಟಿಗಳು ಬರ್ತಾ ಇಲ್ಲ, ಎಷ್ಟು ಕೊಡ್ಬೇಕು ದುಡ್ಡು ಕೇಳ್ತಾವ್ರೆ. ಹಿಂಗೆ ಎಲ್ಲ ಗೊಂದಲ. ಹಾಂ, ಸರ್ಕಾರ ಈ ತರ ಪದೇ ಪದೇ ಚೇಂಜ್ ಮಾಡೋದು ಏನನ್ಸುತ್ತೆ ಸರ್? ನಮಗೇನೋ ಒಂಥರ ಆಶ್ಚರ್ಯ ಕಾಣಿಸ್ತಾ ಇದೆ, ಮುಂದೆ ಜೀವಕ್ಕೆ ತುಂಬ ಕಷ್ಟ ಕಾಣಿಸ್ತಾ ಇದೆ. ಎಲ್ಲವೂ ಕಷ್ಟ ನಷ್ಟ ಅಂತಿದ್ದಾರೆ. ಪದೇ ಪದೇ ಬದಲಾವಣೆಗಳಿರ್ಬೋದು. ಇವಾಗ ಆಟೋ ಓಡಿಸ್ಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ಆಟೋ ಓಡಿಸ್ತಾ ಇದ್ರೆ ಎಷ್ಟು ಜನ ಕರ್ಕೊಂಡು ಹೋಗ್ಬೇಕು? ನಿಯಮ ಏನೋ ಇದೆ, ಸಾಮಾಜಿಕ ಅಂತರ ಇದೆ ಅಂತ ಹೇಳಿ ಜನನೇ ಇದಕ್ಕೆಲ್ಲ ಭಯ ಪಟ್ಕೊಂಡು ಹೊರಗಡೆ ಬರಲಿಲ್ಲ ಅಂದ್ರೆ ಈ ದಿನಗೂಲಿ ನಂಬ್ಕೊಂಡಿರುವಂತಹ ಆಟೋ ಚಾಲಕರು ಇರಬಹುದು, ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮೋಡ್ಗಳಿರ್ಬಹುದು, ದಿನ ವ್ಯಾಪಾರ ಮಾಡೋರು ಇರ್ಬೋದು, ಎಲ್ರಿಗೂ ಸಹ ಗೊಂದಲ ಆಗ್ಬಿಡುತ್ತೆ. ಅರವಿಂದ್, ಓಕೆ, ನಂದಿನಿ ಮತ್ತು ನಾಗೇಶ್ ಇಬ್ಬರಿಗೂ ಕೂಡ ಧನ್ಯವಾದ, ಥ್ಯಾಂಕ್ ಯು. ಸೊ ಇದು ಇವತ್ತು ಸರ್ಕಾರ ತಗೊಂಡಂತಹ ಮತ್ತೊಂದು ನಿರ್ಧಾರ. ಬೆಂಗಳೂರಿನಲ್ಲಿ ಮಧ್ಯಾಹ್ನ 12 ಗಂಟೆಯಿಂದಲೇ ನಿಷೇಧಾಜ್ಞೆ ಜಾರಿ ಅಂತ. ಆದರೆ ಜನರಿಗೆ ವಿಚಾರ ಗೊತ್ತಿಲ್ಲ, ಮತ್ತೆ ತೀರಾ ಏನು ಎಲ್ಲದಕ್ಕೂ ಕಡಿವಾಣ ಹಾಕಕ್ಕಾಗಲ್ಲ. ಸಾಯಂಕಾಲ 6 ಗಂಟೆ ಮೇಲೆ ಹಾಕ್ಬೋದು, ಇಲ್ಲ ಅಂತಲ್ಲ. ಜನರ ಓಡಾಟ ಮತ್ತೊಂದು ಮಗದೊಂದು ಓಡಾಡಲೇಬೇಡ, ಯಾಕೆಂದ್ರೆ ಇದು ಕರ್ಫ್ಯೂ ಅಲ್ಲ. ಕರ್ಫ್ಯೂ ಹಾಕಿದಾಗ ಜನ ಮನೆಯಿಂದ ಹೊರಬರಬಾರ್ದು ಅಂತ ಹೇಳ್ತಾರೆ. ಇದು ಕರ್ಫ್ಯೂ ಅಲ್ಲ, 144 ಸೆಕ್ಷನ್ ನಿಷೇಧಾಜ್ಞೆ ಇರೋದ್ರಿಂದ ಗುಂಪು ಸೇರಬೇಡಿ ಮತ್ತು ಕೋವಿಡ್ ನಿಯಮಗಳನ್ನು ಪಾಲಿಸಿ, ಇಷ್ಟು ಮಾತ್ರ ಬಹಳ ಮುಖ್ಯವಾದ ವಿಚಾರ.